ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಇದೇ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೋ ದಟ್ ಇಟ್ ವಿಲ್ ರೀಚ್ ಮೆನಿ ಪೀಪಲ್. ಇವತ್ತಿನ ಎಪಿಸೋಡ್ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಗಿಲ್ಲಿಗೆ ಆಲ್ಮೋಸ್ಟ್ ಎಲ್ಲರೂ ಸೇರಿ ಮೆಜಾರಿಟಿ ವೋಟ್ಸ್ದಿಂದ ಕಳಪೆ ಕೊಟ್ಟಿದ್ದಾರೆ. ಇವ್ರ ಪರ್ಫಾರ್ಮೆನ್ಸ್ ಅಂತಂದರೆ ಮನೆಯ ಮಂದಿ ದೃಷ್ಟಿಯಲ್ಲಿ ಏನಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾಯಿಲ್ಲ. ಪರ್ಫಾರ್ಮೆನ್ಸ್ ಥ್ರೂ ಔಟ್ ವೀಕ್ ಪರ್ಫಾರ್ಮೆನ್ಸ್ ಅಂತಂದರೆ ಮನೆ ಕೆಲಸ ಮಾಡೋದು, ಗೇಮ್ಸ್ ಆಡೋದು, ಇದೇನಾ ಇದು ಪರ್ಫಾರ್ಮೆನ್ಸ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಪರ್ಫಾರ್ಮೆನ್ಸ್ ಅಂತಂದರೆ ಮನೆಯನ್ನು ಒಂದು ಲೈವ್ನಲ್ಲಿ ಇಡೋದು ಪರ್ಫಾರ್ಮೆನ್ಸ್ ಅಂತ ಹೇಳಿ ನನ್ನ ಒಪಿನಿಯನ್ ಆ್ಯಂಡ್ ಜನರ ಒಪಿನಿಯನ್. ಯಾಕಂತಂದರೆ ಇವತ್ತು ಬಿಗ್ ಬಾಸ್ ಸೀಸನ್ 12 ಇಷ್ಟು ದೊಡ್ಡ ಲೆವೆಲ್ಗೆ TRP ಗೇನ್ ಮಾಡ್ತಾಯಿದೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಗಿಲ್ಲಿ ಓನ್ಲಿ. ಗಿಲ್ಲಿ ಇಲ್ಲ ಅಂತಂದರೆ ಈ ಸೀಸನ್ ಬಿಗ್ ಝೀರೋ ಆಗ್ತಾಯಿತ್ತು. ಅಷ್ಟೇ ಅಲ್ಲದೆ ಸುದೀಪ್ ಅವರೇ ಹೇಳಿದರೆ ಕಲರ್ಸ್ ಕನ್ನಡ ಚಾನಲ್ ಫಸ್ಟ್ ಪ್ಲೇಸ್ಗೆ ಬಂದಿದೆ ಅಂಥೇಳಿ. ಇದಕ್ಕಿಂತ ಮುಂಚೆ TRP ವಿಷಯದಲ್ಲಿ ಬಿಗ್ ಬಾಸ್ ಶೋ ಅನ್ನೋದು ಟಾಪ್ ರೇಟಿಂಗ್ನಲ್ಲಿ ಇರ್ತಿತ್ತು, ಟಾಪ್ TRPದಲ್ಲಿ ಇರ್ತಿತ್ತು. ಆದರೆ ಈ ಸಲ ಕಲರ್ಸ್ ಕನ್ನಡ TRPನಲ್ಲಿ ಇಡೀ ಕನ್ನಡ ಚಾನಲ್ಸ್ನಲ್ಲಿ ಟಾಪ್ ಪ್ಲೇಸ್ನಲ್ಲಿ ಇದೆ ಅಂತಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಗಿಲ್ಲಿ. ಗಿಲ್ಲಿ ಹೆಸರು ನಿಜವಾಗ್ಲೂ ಎಲ್ಲ ಸ್ಟೇಟ್ಸ್ಗೂ ಹಬ್ಬಿದೆ. ಹೇಳ್ಬೇಕಂತಂದರೆ ರಜನಿಕಾಂತ್ ಅವರು ಮಿಸ್ಸಸ್ ಕೂಡ ಬಿಗ್ ಬಾಸ್ ಗಿಲ್ಲಿ ಕಾಮಿಡಿನ ಲೈಕ್ ಮಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಲಾಸ್ಟ್ ಸೀಸನ್ ಗೌತಮಿ ಅವರು ಕೂಡ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅಂತಂದರೆ ಗಿಲ್ಲಿ ಹೆಸರು ಹೇಳಿದ್ದಾರೆ. ಅಷ್ಟು ಹೆಸರು ತಗೊಂಡು ಕೊಟ್ಟಿರುವಂಥ ಗಿಲ್ಲಿನ ಇದು 2ನೇ ಸಲ ಕಳಪೆ ಕೊಟ್ಟಿದ್ದು. ಅಷ್ಟೇ ಅಲ್ಲದೆ ಚೈತ್ರ ಅವರು ಗಿಲ್ಲಿ ಜೊತೆ ಕಳಪೆ ಕೊಡುವಾಗ ಇದು ಆರ್ಗ್ಯುಮೆಂಟ್ಗೆ ಹೇಳ್ತಾರೆ, ನೀವು ಇದೇ ಥರ ಮಾಡಿದ್ರೆ, ನೀವು ಹೀಲಾಯಿಸಿ ಮಾತಾಡಿದ್ರೆ ಹೊಡಿತೀವಿ ಅನ್ನೋ ಲೆವೆಲ್ಗೂ ಕೂಡ ಮಾತಾಡ್ತಾರೆ. ಅವರು ಎಷ್ಟು ಜನರು ಹೊಡಿತಿದ್ದಾರೋ ನಾವು ನೋಡಿದ್ವಿ ಲಾಸ್ಟ್ ಸೀಸನ್ದಲ್ಲಿ. ಸೊ ಈ ಥರ ಮಾತುಗಳು ನಿಜವಾಗಲೂ ಬೇಡ. ಅವನು ಯಾವಾಗಿದ್ದರೂ ಕೂಡ ಒಂದು ಲೈನ್ ಇಟ್ಕೊಂಡು ಕಾಮಿಡಿ ಮಾಡ್ತಾನೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಶೋ. ಅವನು ಇದಾನಂತ ಹೇಳಿ ಆ ಸೀಸನ್ ಈ ಬಿಗ್ ಬಾಸ್ ಶೋನ ಎಷ್ಟೋ ಜನರು, ಲಕ್ಷಾಂತರ ಜನರು, ಕೋಟ್ಯಾಂತರ ಕನ್ನಡಿಗರು ನೋಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಸ್ಟೇಟ್ ಆಡಿಯನ್ಸ್ ಕೂಡ ಬಿಗ್ ಬಾಸ್ ಕನ್ನಡ ನೋಡುವಂಥ ಮಾಡಿರುವಂಥ ಏಕೈಕ ಕಂಟೆಸ್ಟೆಂಟ್ ಗಿಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದೃಷ್ಟಿಯಲ್ಲಿ, ಮನೆ ಮಂದಿ ದೃಷ್ಟಿಯಲ್ಲಿ ಗಿಲ್ಲಿ ಕಳಪೆ ಆಗಿರ್ಬೋದು, ಬಟ್ ಜನರ ದೃಷ್ಟಿಯಲ್ಲಿ ಗಿಲ್ಲಿನೇ ಹೀರೋ. ಈ ಸಲ ಕಪ್ ಹೊಡೆಯೋದು ಗಿಲ್ಲಿನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.